ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ಪ್ರಭು ಶ್ರೀರಾಮಚಂದ್ರರ ಭಕ್ತರಾದ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ಶಕ್ತಿವಂತ ದೇವರು ಎಂದೇ ಪರಿಗಣನೆ ಮಾಡಲಾಗುತ್ತದೆ. ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಶನಿವಾರ ಹಾಗೂ ಮಂಗಳವಾರಗಳಂದು ಪೂಜಿಸಿ ಸುಂದರಕಾಂಡ ಹಾಗೂ ಹನುಮಾನ್ ಚಾಲೀಸಗಳನ್ನು ಪಠಣ ಮಾಡುವುದರಿಂದ ಭಕ್ತರ ಎಲ್ಲ ಸಂಕಷ್ಟಗಳು ಸಹ ದೂರಾಗುತ್ತವೆ. ಭಕ್ತರ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅವರಲ್ಲಿ ಶಕ್ತಿ, ಬುದ್ಧಿವಂತಿಕೆ ಹಾಗೂ ಜ್ಞಾನವನ್ನು ಬೆಳೆಸುವಂತಹ ದೇವರೆಂದರೆ ಅವರು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿಯನ್ನು ಸಾಮಾನ್ಯವಾಗಿ ವಾನರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅಪರೂಪಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹದ ದರ್ಶನ ಭಾಗ್ಯ ದೊರೆಯುತ್ತದೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ಮತ್ತೊಂದು ಅವತಾರ. ಪಂಚಮುಖಿ ಎಂದರೆ 5 ಮುಖಗಳು ಎಂದರ್ಥ. ಪಂಚಮುಖಿ ಆಂಜನೇಯ ಸ್ವಾಮಿಯ ರೂಪ ಆಂಜನೇಯ ಸ್ವಾಮಿಯವರ ಅತ್ಯಂತ ಶಕ್ತಿಯುತ ರೂಪವಾಗಿದ್ದು ಆಂಜನೇಯ ಸ್ವಾಮಿಯ ವಿರಾಟ ರೂಪ ಎಂದೇ ಪರಿಗಣಿಸಲಾಗುತ್ತದೆ. ಪಂಚಮುಖಿ ಆಂಜನೇಯ ಸ್ವಾಮಿಯು 5 ಮುಖಗಳು ಹಾಗೂ 10 ತೋಳುಗಳನ್ನು ಹೊಂದಿದ್ದು ಭಕ್ತರನ್ನು ಅನುಗ್ರಹಿಸುವ ಭಂಗಿಯಲ್ಲಿ ನಮಗೆ ದರ್ಶನವನ್ನು ಕರುಣಿಸುತ್ತಾರೆ. ಸ್ವಾಮಿಯು ತಮ್ಮ 10 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಧರಿಸಿರುತ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿಯ 5 ಮುಖಗಳಲ್ಲಿ ಮೊದಲ ಮುಖ ವಾನರನದ್ದಾದರೆ, 2ನೆಯ ಮುಖ ಗರುಡ, 3ನೆಯ ಮುಖ ವರಾಹ, 4ನೆಯ ಮುಖ ನರಸಿಂಹ ಹಾಗೂ 5ನೆಯ ಮುಖ ಹಯಗ್ರೀವನದ್ದಾಗಿರುತ್ತದೆ. ಮಾರುತಿಯ 5 ತಲೆಗಳು ಬೇರೆ ಬೇರೆ ಶಕ್ತಿ ಹಾಗೂ ಸಾಮರ್ಥ್ಯದ ಪ್ರತೀಕವಾಗಿರುತ್ತದೆ. ಆಂಜನೇಯ ಸ್ವಾಮಿಯನ್ನು ಈ ಪಂಚಮುಖಿ ರೂಪದಲ್ಲಿ ಪೂಜೆ ಮಾಡುವುದರಿಂದ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಅಂಥವರಿಗೆ ಜೀವನದಲ್ಲಿ ಯಾವುದೇ ಸಂಕಷ್ಟಗಳು ಎದುರಾಗುವುದಿಲ್ಲ ಹಾಗೂ ಅವರು ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸಬಹುದು. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಆಂಜನೇಯ ಸ್ವಾಮಿಯು ಪಂಚಮುಖಿ ಅವತಾರವನ್ನು ತಾಳಲು ಕಾರಣವೇನು? ಪಂಚಮುಖಿ ಆಂಜನೇಯ ಸ್ವಾಮಿಯ 5 ಮುಖಗಳು ಏನನ್ನು ಸೂಚಿಸುತ್ತವೆ? ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದರಿಂದ ನಮಗೆ ದೊರೆಯುವಂತಹ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ. ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರವನ್ನು ತಾಳಿದ್ದೇಕೆ? ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಣ ಮಾಡಿದ ನಂತರ ಅನೇಕ ಘಟನಾವಳಿಗಳು ನಡೆದು ಕೊನೆಯದಾಗಿ ರಾಮ ರಾವಣರ ನಡುವೆ ಭೀಕರ ಕಾಳಗ ನಡೆಯುತ್ತದೆ. ಆ ಯುದ್ಧದಲ್ಲಿ ರಾವಣನ ತಮ್ಮ ಕುಂಭಕರ್ಣ ಹಾಗೂ ಪುತ್ರ ಇಂದ್ರಜಿತು ಮರಣ ಹೊಂದುತ್ತಾರೆ. ರಾವಣನು ಇದರಿಂದ ಚಿಂತಾಕ್ರಾಂತನಾಗುತ್ತಾನೆ. ಸೋಲಿನಿಂದ ತಪ್ಪಿಸಿಕೊಳ್ಳಲು ತನ್ನ ಇತರ ಸಹೋದರರಾದ ಅಹಿರಾವಣ ಮತ್ತು ಮಹಿರಾವಣರನ್ನು ಸಹಾಯಕ್ಕಾಗಿ ಕರೆಯುತ್ತಾನೆ. ಈ ಅಹಿರಾವಣ ಮತ್ತು ಮಹಿರಾವಣರು ಪಾತಾಳ ಲೋಕವನ್ನು ಆಳಿಕೊಂಡಿರುತ್ತಾರೆ. ರಾವಣನ ಈ ಉಪಾಯದ ಸೂಚನೆ ದೊರೆತ ಬಳಿಕ ರಾಮ ಲಕ್ಷ್ಮಣರನ್ನು ಕಾಪಾಡಬೇಕೆಂದು ಆಂಜನೇಯ ಸ್ವಾಮಿ ತನ್ನ ಬಾಲದಿಂದ ಬೃಹದಾಕಾರದ ಕೋಟೆಯನ್ನು ಕಟ್ಟುತ್ತಾರೆ. ಆದರೆ ಮಹಾಮಾಯಾವಿಯಾಗಿದ್ದ ಮಹಿರಾವಣನು ರಾವಣನ ಉತ್ತಮ ಸಹೋದರ ವಿಭೀಷಣನ ರೂಪದಲ್ಲಿ ಅಲ್ಲಿಗೆ ಬಂದು ಪ್ರಭು ಶ್ರೀರಾಮಚಂದ್ರರ ದರ್ಶನವನ್ನು ಪಡೆಯಬೇಕೆಂದು ಆಂಜನೇಯ ಸ್ವಾಮಿಯ ಬಾಲದಿಂದ ಕಟ್ಟಿದ ಕೋಟೆಯೊಳಗೆ ಪ್ರವೇಶ ಮಾಡುತ್ತಾನೆ. ಆ ರಕ್ಕಸ ಅಲ್ಲಿ ನಿದ್ರಿಸುತ್ತಿದ್ದಂತಹ ರಾಮ ಲಕ್ಷ್ಮಣರನ್ನು ಅಪಹರಿಸಿಕೊಂಡು ಪಾತಾಳ ಲೋಕಕ್ಕೆ ಕೊಂಡೊಯ್ಯುತ್ತಾನೆ. ಈ ವಿಷಯ ಗಮನಕ್ಕೆ ಬಂದ ಕೂಡಲೇ ಆಂಜನೇಯ ಸ್ವಾಮಿ ಪಾತಾಳಕ್ಕೆ ಜಿಗಿಯುತ್ತಾರೆ. ಆಂಜನೇಯ ಸ್ವಾಮಿ ಮತ್ತು ಅಹಿರಾವಣ ಮಹಿರಾವಣರ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಆದರೆ ಆ ಇಬ್ಬರು ರಾಕ್ಷಸರನ್ನು ಮಣಿಸುವುದು ಅಸಾಧ್ಯದ ಮಾತಾಗಿರುತ್ತದೆ. ಪಾತಾಳ ಲೋಕದ 5 ದಿಕ್ಕಿನಲ್ಲಿರುವ ದೀಪಗಳನ್ನು ಒಂದೇ ಬಾರಿಗೆ ಆರಿಸಿದರೆ ಮಾತ್ರ ಅಹಿರಾವಣ ಮತ್ತು ಮಹಿರಾವಣರನ್ನು ಸೋಲಿಸಬಹುದು ಎಂಬ ರಹಸ್ಯ ಆಂಜನೇಯ ಸ್ವಾಮಿಗೆ ತಿಳಿದು ಬರುತ್ತದೆ. ತಕ್ಷಣವೇ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರವನ್ನು ತಾಳುತ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಉತ್ತರದ ದಿಕ್ಕಿನಲ್ಲಿ ವರಾಹ ಮುಖ, ದಕ್ಷಿಣ ದಿಕ್ಕಿನಲ್ಲಿ ನರಸಿಂಹ ಮುಖ, ಪಶ್ಚಿಮದಲ್ಲಿ ಗರುಡ ಮುಖ, ಪೂರ್ವದಲ್ಲಿ ವಾನರ ಮುಖ ಹಾಗೂ ಆಕಾಶಕ್ಕೆ ಹಯಗ್ರೀವ ಮುಖಗಳಿರುತ್ತವೆ. ಆಂಜನೇಯ ಸ್ವಾಮಿಯು ಈ ಪಂಚಮುಖಗಳಿಂದ 5 ದಿಕ್ಕುಗಳಲ್ಲಿದ್ದಂತಹ 5 ದೀಪಗಳನ್ನು ಒಂದೇ ಬಾರಿಗೆ ಆರಿಸಿ ಆ ಇಬ್ಬರು ರಾಕ್ಷಸರನ್ನು ಸಂಹರಿಸುತ್ತಾರೆ.
ಬಳಿಕ ರಾಮ ಲಕ್ಷ್ಮಣರನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಭೂಮಿಗೆ ಕರೆತರುತ್ತಾರೆ. ಅಂದಿನಿಂದ ಆಂಜನೇಯ ಸ್ವಾಮಿಯು ಪಂಚಮುಖಿ ಆಂಜನೇಯರಾಗಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸುತ್ತಲಿದ್ದಾರೆ. ಪಂಚಮುಖಿ ಆಂಜನೇಯ ಸ್ವಾಮಿಯ 5 ಮುಖಗಳು ಹಾಗೂ ಅವುಗಳ ಪ್ರಾಮುಖ್ಯತೆ. ವಾನರ ಮುಖ. ಪಂಚಮುಖಗಳಲ್ಲಿ ಮೊದಲನೆಯದೇ ಆಂಜನೇಯ ಸ್ವಾಮಿಯ ವಾನರ ರೂಪ. ಈ ಮುಖ ಪೂರ್ವ ದಿಕ್ಕಿನೆಡೆಗೆ ಇರುತ್ತದೆ. ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಶತ್ರುಗಳ ಮೇಲೆ ವಿಜಯ ಸಾಧಿಸಲು ಆಂಜನೇಯ ಸ್ವಾಮಿಯ ವಾನರ ಮುಖ ಸಹಾಯ ಮಾಡುತ್ತದೆ. ನರಸಿಂಹ ಮುಖ. ಪಂಚಮುಖಗಳಲ್ಲಿ 2ನೆಯ ಮುಖವಾದ ನರಸಿಂಹ ಮುಖವು ದಕ್ಷಿಣ ದಿಕ್ಕಿಗೆ ಇರುತ್ತದೆ. ಈ ಮುಖವು ನಮ್ಮ ಹತಾಶೆ, ಭಯ, ಉದ್ವೇಗಗಳನ್ನೆಲ್ಲ ಅಂತ್ಯಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ಭೂತ ಪ್ರೇತ ಬಾಧೆಗಳನ್ನು ನಿವಾರಣೆ ಮಾಡುವುದು ಈ ಮುಖದ ಕಾರ್ಯವಾಗಿದೆ. ಗರುಡ ಮುಖ. ಗರುಡ ಮುಖ ಪಶ್ಚಿಮ ದಿಕ್ಕಿನತ್ತ ಇರುತ್ತದೆ. ಈ ಮುಖ ಮಾಟ, ಮಂತ್ರ ಹಾಗೂ ವಿಷಬಾಧೆಗಳಿಂದ ನಮ್ಮನ್ನು ಸಂರಕ್ಷಿಸುತ್ತದೆ. ವರಾಹ ಮುಖ. ವರಾಹ ಮುಖವು ಉತ್ತರ ದಿಕ್ಕಿನಲ್ಲಿದ್ದು ಈ ಮುಖವು ಮಾಡುವ ಕೆಲಸದಲ್ಲಿ ಪ್ರಗತಿ, ಧನ ಸಂಪತ್ತು, ದೀರ್ಘಾಯುಷ್ಯಗಳನ್ನು ನೀಡಿ ಪುತ್ರ ಪೌತ್ರಾದಿಗಳ ವೃದ್ಧಿಯನ್ನು ಮಾಡುತ್ತದೆ. ಹಯಗ್ರೀವ ಮುಖ. ಆಂಜನೇಯ ಸ್ವಾಮಿಯ 5ನೆಯ ಮುಖವೇ ಹಯಗ್ರೀವ. ಈ ಮುಖ ಯಾವಾಗಲೂ ಆಕಾಶದ ಕಡೆಗೆ ನೋಡುತ್ತಿರುತ್ತದೆ. ಆಂಜನೇಯ ಸ್ವಾಮಿಯ 5ನೆಯ ಮುಖವು ಜ್ಞಾನವನ್ನು ನೀಡುವುದಲ್ಲದೆ ಮಾನಸಿಕ ಆಸೆಗಳನ್ನೆಲ್ಲ ಈಡೇರಿಸುತ್ತದೆ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ದೊರೆಯುವ ಪ್ರಯೋಜನಗಳು. ಮನೆಯಲ್ಲಿ ವಾಸ್ತು ದೋಷವೇನಾದರೂ ಇದ್ದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟು ಆ ವಿಗ್ರಹಕ್ಕೆ ಹೂ ಹಣ್ಣುಗಳನ್ನು ಅರ್ಪಿಸಿ ನಮಸ್ಕರಿಸುತ್ತಾ ಬಂದರೆ ಮನೆಯ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಯಾವ ಮನೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಲಾಗುತ್ತದೆಯೋ ಆ ಮನೆಯ ಸಂಪತ್ತು ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತದೆ. ಜೊತೆಗೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೂ ಸಹ ದೂರಾಗುತ್ತವೆ. ಮನೆಯ ಸದಸ್ಯರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉಂಟಾಗಬಹುದಾದ ವಿಘ್ನಗಳೆಲ್ಲ ನಿವಾರಣೆಯಾಗುತ್ತದೆ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಶತ್ರುಗಳ ವಿರುದ್ಧ ಜಯ ಸಾಧಿಸಬಹುದು. ಅಷ್ಟೇ ಅಲ್ಲದೆ ಶನಿ ದೋಷದಿಂದ ಉಂಟಾಗುವ ಕೆಟ್ಟ ಪ್ರಭಾವಗಳು ಸಹ ಕಡಿಮೆಯಾಗುತ್ತವೆ. ಕೋರ್ಟ್ ಕಚೇರಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನೆಲ್ಲ ಗೆಲುವು ಸಾಧಿಸಬೇಕೆಂದರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿ ಪೂಜಿಸಬೇಕು. ಇದರಿಂದ ನಮಗೆ ಗೆಲುವು ಬೇಗನೆ ದೊರೆಯುತ್ತದೆ. ಆತ್ಮೀಯರೇ, ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.